ಬುಲ್ಬುಲ್ ಎಲ್ಲಿ ವರ್ಮ ಇನ್ನೂ ಬಂದಿಲ್ಲ. ಇನ್ನೂ ಬಂದಿಲ್ವಾ? ಬಾ ಗುರು ಬಾ. ಗುರು ನೀನು ಕೊಟ್ಟಿರೋ ಸಲಿಗೆ ಇವೆಲ್ಲ ಅವನ ಹತ್ರ ದುಡ್ಡು ಇಸ್ಕೊಳ್ಳೋದಕ್ಕೆ ನಾವು ಬರ್ಬೇಕಾ? ಗುರು ಇಷ್ಟು ಫೋನ್ ಮಾಡಿದ್ರು ನನ್ನ ಮಗ ಬಂದಿಲ್ಲ ಅಂದರೆ ಅವ್ನಿಗೆ ಎಷ್ಟು ಗಾಂಚಲಿ ಇರ್ಬೇಡ. ಒಂದು ಕೆಲಸ ಮಾಡು, ನೀ ಇಲ್ಲಿ ಕೂತ್ಕೊಂಡು 2 ದಮ್ ಹೊಡಿತಾರೋ ನಾವು ಹೋಗಿ ತಗೊಂಬರ್ತೀವಿ. ಬರಲ್ಲ? ಜಗ್ಗು ತಾತ ನೀನಾ? ಹೌದು ನಾನೇ. ನನಗೆ ಬೆನ್ನತ್ತಿದ್ ಬೇತಾಳಂತರ ಹಿಂದೆನೇ ಇದೆಯಲ್ಲ ತಾತ. ನನ್ನ ಮಾತನ್ನ ನೆರವೇರಿಸುವವರೆಗೂ ನನಗೆ ಮುಕ್ತಿ ಸಿಗಲ್ಲ. ಈ ವಸೂಲಿ ಕಾರ್ಯಕ್ರಮ ಎಲ್ಲ ಬಿಟ್ಟು ಹಸೆ ಮನೆ ಕಾರ್ಯಕ್ರಮ ಇಟ್ಕೋ. ಆದಷ್ಟು ಬೇಗ ಸಂಪ್ರದಾಯಸ್ಥ ಹುಡುಗಿನ ಮದುವೆ ಮಾಡು. ನನ್ನ ಕರ್ಮ. ಜಗ್ಗುಬಾಯ್ ಬ್ಯಾಂಕಲ್ಲಿ ಕ್ಯಾಶ್ ಇರಲಿಲ್ಲ, ಅದಕ್ಕೆ ಲೇಟ್ ಆಯ್ತು, ಸಾರಿ. ಯಾಕರು ಟೆನ್ಷನ್ ಒಳಗಡೆ ತಾತ ಪ್ರತ್ಯಕ್ಷ ಆಗಿದೆ. ತಾತನ ಇಲ್ಲೂನ? ಬಾ ಬಾ ಬಾ, ನೀನ್ ಟೆನ್ಷನ್ ತಗೋಬೇಡ, ನೀನ್ ಟೆನ್ಷನ್ ತಗೋಬೇಡ. ಏಯ್ ಅಣ್ಣನಿಗೆ ಬಿಡ ಕೊಡ್ಸೋ. ಸರಿ, 1ಕ್ಕೆ 4 ಕಟ್ಬಿಡು. ಜಗ್ಗುಬಾಯ್ ಹೇಳ್ದಷ್ಟು ಕಟ್ಟಲ್ಲ. ಮಲ್ಯ ಅಕ್ಕನ್ಗಳಿಗೆ 4 ಕಟ್ಬಿಡು. ಒಳ್ಳೆ ದುಡ್ಡು ಮಾಡ್ತಾನೆ. ಲೇ ರೋಮ್ಯೋ, ಟಿವಿ ನೋಡ್ಕೊಂಡು ಮಜಾ ಮಾಡ್ತಾ ದುಡ್ಡು ಮಾಡೋದು ಅಂದ್ರೆ ಇದೊಂದೇ ಅಲ್ವೇನಾ? ಜಗ್ಗು ಹೇಳಿಲ್ವೇನ ಬೆಟ್ಟಿಂಗ್ ಆಡಲ್ಲ ಅಂತ? ನಾನು ನಿಮ್ ತಾತ. ಅಲ್ಲಿ ನೋಡ್ರು ಯಾರಿದ್ದಾರೆ ಅಂತ. ಯಾರು? ದಾದಾ ಕಾಣಿಸ್ತಾ? ಈಗ ಕನ್ಫರ್ಮ್ ಆಯ್ತಾ ಮಗನೇ ನಿಂಗೆ? ಕನ್ಫರ್ಮ್ ಏನು, ಅಷ್ಟು ಬ್ಯೂಟಿಫುಲ್ ಆಗಿ ದೊಡ್ಡ ಟಿವಿಲಿ ಕಾಮೆಂಟ್ರಿ ಕೊಡ್ತಾ ಇದಾರೆ. ಕಾಮಿಟ್ರಿನಾ? ನೀನ್ ಯಾರ ಬಗ್ಗೆ ಮಾತಾಡ್ತಾ ಇದ್ಯಾ? ನಮ್ ಸೌರವ್ ದಾದನ್ ಬಗ್ಗೆ. ಅಯ್ಯೋ ನಿನ್ ಮನೆ ಕಾಯೋಗ ನಾನ್ ಮಾತಾಡ್ತಾರೆ ನಮ್ ತಾತ ಶಂಕರ್ ದಾದನ್ ಬಗ್ಗೆ ಕಣ. ಅಲ್ಲಿ ನೋಡ್ರು ಟಿಪಾಯ್ ಮೇಲೆ ನಿಂತ್ಕೊಂಡು ಹೆಂಗ್ ಡ್ಯಾನ್ಸ್ ಮಾಡ್ತಾರೆ ಅಂತ. ಟಿಪಾಯ್ ಮೇಲೆ ಯಾರು ಕಾಣಿಸ್ತಾನೆ ಇಲ್ವಲ್ಲ ಗುರು? ಯಾಕೋ ಗ್ರಾಚಾರ ಸರಿ ಇಲ್ಲ ಗುರು. ದಾದನ್ ಕರ್ಕೊಂಡು ಕೊಳ್ಳೆಗಾಲಕ್ಕೂ ಕೇರಳಕ್ಕೂ ಹೋಗಿ ಬಂದ್ಬೇಡ. ಇಲ್ದೇ ಇರೋದನ್ನ ಮಾತಾಡಕ್ ನಂಗೆ ತಲೆ ಕೆಟ್ಟೈತೇನ್ರೋ? ಅಯ್ಯೋ ಏನಾಯ್ತು? ಏನಾಯ್ತು? ತಾತ ಎಲ್ಲಿದ್ದಾರೋ? ಏ ಟಿಪಾಯ್ ಕೆಳಗಡೆ ನೋಡಿ. ಏನು ಕಾಣಿಸ್ತಾ ಇಲ್ವೋ? ಏನೋ ಗೊತ್ತಾಗ್ತಿಲ್ಲ. ಇಲ್ಲೇ ಇಲ್ಲಿ ಟೆನ್ಷನ್ ಇದ್ರೆ ಮಜಾ ತಗೋತೇನೆ ನಾನು. ಇಲ್ಲೇನೂ ಇಲ್ವಲ್ಲ? ಮತ್ತೆ ಜಗ್ಗು ಯಾಕೆ ಹಿಂಗೆ ಆಡ್ತೀಯಾನೆ? ಹೇಗಾದ್ರೂ ಮಾಡಿ ಪ್ರಾಬ್ಲಮ್ ಸಾಲ್ವ್ ಮಾಡಲೇಬೇಕು. ಅಮ್ಮ, ನಾನು ನಿಮ್ ತಾತ. ಪ್ರೇತಾತ್ಮ ತರ ಅಳಿಯೋ ಹಾಗೆ ಮಾಡಿರೋದು ನೀನು. ಸಂಪ್ರದಾಯಸ್ಥ ಹುಡುಗಿನ ಮದುವೆ ಮಾಡ್ಕೋ. ಗುರು, ನಿನ್ನ ಟೆನ್ಷನ್ ಇಂದ ಪಾರ್ ಮಾಡೋದಕ್ಕೆ ಒಬ್ಬ ಬಾಬನ್ ಕರ್ಕೊಂಡ್ ಬಂದೀನಿ. ಬಾಬಾನ? ಯಾರೋ ಅದು? ಪಿಚ್ಚ 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 ಇದೆ 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 ಇಲ್ಲಿ ಎಲ್ಲಿ ಬಾಬಾ ಇವನೇ ಒಳ್ಳೆ ಭೂತ ಇದ್ದಂಗಿದ್ದಾನಲ್ಲ. ಅದು ದೆವ್ವನೆಲ್ಲ ಹಿಡಿದು ಹಿಂಗ ಆಗ್ಬಿಟ್ಟಿದ್ದಾರೆ ಅಷ್ಟೇ. ಈ ಬಾಬಾ ಪೀಚೋ ಮನೆಗೆ ಕಾಲಿಟ್ಟ ಮೇಲೆ ಯಾವ ದೆವ್ವ ಪೀಡೆ ಪಿಚಾಚಿ ಮನೆ ಒಳಗೆ ಇರಲ್ಲ. ಹೌದು, ಬಾತ್ರೂಮ್ ಕಮೋಡ್ ಒಳಗೆ ಹೋಗಿ ಅಡ್ಗಾಡ್ಸ್ಬಿಡುತ್ತೆ. ಈ ಬೋನಲ್ಲಿ ಹಾಕಿ ಅಮುಕ್ಬಿಡ್ತೀನಿ. ಬಾಬಾ, ನಮ್ ದಾದನ್ ಕಾಡ್ತಿರೋದು ಅವ್ರ ತಾತಾನೆ. ನೋ ಪ್ರಾಬ್ಲಮ್. ಗೊತ್ತಿಲ್ಲದೆ ದೇವನ ನಾನು ಹಿಡ್ದೇ ಹಿಡಿತೀನಿ. ಎಲ್ಲಿ ತಾತ? ಎಲ್ಲಿ ತಾತ? ಎಲ್ಲಿ? ಬಾಬಾ ಕಮಾನ್ ಅಂಡರ್ ದ ಸೀ. ನೋ ನೋ ಕಮಾನ್ ಇಲಿ ನೋ. ಅಯ್ಯೋ ತಾತ ಬೇಡ ತಾತ, ಬಿಟ್ಬಿಡು ತಾತ. ಅಯ್ಯೋ ತಾತ, ಅಯ್ಯೋ ತಾತ ಬೇಡ ತಾತ, ಬಿಟ್ಬಿಡು ತಾತ. ನಿನ್ ಮಾತು ಕೇಳ್ತೀನಿ ತಾತ, ಬಿಟ್ಬಿಡು ತಾತ. ಬೇಡ ತಾತ, ನಿನ್ ಮಾತು ಕೇಳ್ತೀನಿ ತಾತ, ಬಿಟ್ಬಿಡು ತಾತ. ಬೇಡ ತಾತ. ಅಯ್ಯೋ ತಾತ, ಬಿಟ್ಬಿಡು ತಾತ. ತಾತ ಏನ್ ತಾತ ಇದಲ್ಲ? ನಾನು ಹೇಳ್ದಂಗ್ ಮಾಡ್ತೀಯಾ? ನಾನ್ ಮಾಡಲ್ಲ. ಈಗ ನೋಡು.
ಅಯ್ಯೋ ಜಗ್ಗು ಜಗ್ಗು ಸಾಮಾನು ತಿರುಗ್ತಾನೆ ಜಗ್ಗು ಅಯ್ಯೋ ನಿಲ್ಲಿಸ್ರು ಇಲಿ ಹಿಡಿಬೇಕು ಅಂತ ಕರ್ಕೊಂಬಂದು ಅಮ್ಮ ಅಪ್ಪ ದೇವದ ಹತ್ರ ಸಿಕ್ಕಾಕ್ಸ್ತಾರಲ್ಲಪ್ಪ ಅಯ್ಯೋ ಥ್ಯಾಂಕ್ ಯು ಸ್ವಲ್ಪ ನೀರು ಕುಡ್ಕೊಂಡ್ಬಿಡೋಣ ನನಗೆ ಗದ್ದೆಯಲ್ಲಿ ಇಲಿ ಹಿಡಿತಾ ಇದ್ದವನ್ನ ಕರ್ಕೊಂಡ್ಬಂದು ದೇವದ ಹತ್ರ ತಿಕ್ಕ ಸುಡ್ಸ್ಬಿಟ್ರಲ್ಲ ನಿಮ್ ಮಂಡ್ಯ ಕಡೆ ಬಂದ್ರ ನಿಮ್ ಚಟ್ನಿ ಫಿಕ್ಸಿ ಈಗಲಾದ್ರೂ ನನ್ನ ಮಾತು ಕೇಳ್ತೀಯಾ? ನಮ್ಮ ಪ್ರಾಣ ಕೇಳ್ತೀನಪ್ಪ. ತಾತ ತಾತ ಹಾ ಬನ್ರಪ್ಪ ಬನ್ರಿ 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 ಎಲ್ಲ ಬನ್ರಿ ಬಾ 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 ಅಪ್ಪ ಈಗ ಕನ್ಫರ್ಮ್ ಆಯ್ತು ಗುರುವೆ ತಾತ ಇದ್ದಾರೆ. ಆಹಾ ನನ್ನ ಮಕ್ಳ ನಾನು ಅದೇ ಮೊದ್ಲು ಹೇಳಿದಾಗ ನನ್ನ ಒಳ್ಳೆ ಕಾಮಿಡಿ ಪೀಸ್ ತರ ನೋಡ್ತಿದ್ರಲ್ಲ ಇನ್ನು ನಮ್ಮ ತಾತ ಇನ್ನೊಂದ್ ಸ್ವಲ್ಪ ಆಟಾಡ್ಸಿದ್ರೆ ಚೆನ್ನಾಗಿರ್ತಾ ಇತ್ತು ನಿಮಗೆಲ್ಲ. ಆದಷ್ಟು ಬೇಗ ಒಂದ್ ಸಂಪ್ರದಾಯ ಹುಡುಗಿ ಮದುವೆ ಆಗ್ಬಿಡು ಪ್ಲೀಸ್. ಸಂಪ್ರದಾಯ ಈ ಸಂಪ್ರದಾಯ ಹುಡುಗಿರೆಲ್ಲ ಸಿಗ್ತಾರೆ. ಆ ಸುಂಕದ ಕಟ್ಟೆ ನನ್ನ ಮಗನೇ ಇನ್ನೇನ್ ಗುರು ನೀನ್ ಹಿಂಗೆಲ್ಲ ಕೇಳ್ತ್ಯಾ? ಅಲ್ಲ ನಾವು ಹೆದರ್ಸಿ ದೊಡ್ಡವ್ರ ಹತ್ರ ದುಡ್ಡು ವಸೂಲಿ ಮಾಡ್ತೀವಲ್ಲ ಅವರೇ ಸಂಪ್ರದಾಯಸ್ಥರು. ಅವ್ರ ಹತ್ರ ಹೋಗ್ಬಿಟ್ಟು ದಾದಾಗ ಎಣ್ಬೇಕು ಅಂದ್ರೆ ಕೊಡಲ್ವಾ? ಕೊಟ್ಟೆ ಕೊಡ್ತಾರೆ. ಹಾಗಾದ್ರೆ ಎಲ್ಲಾರು ಒಂದ್ ಕೆಲಸ ಮಾಡ್ರು, ಈ ಸಂಪ್ರದಾಯಸ್ಥರು ಯಾರ್ಯಾರು ಅಳಿಂದಿನ ಹುಡುಕ್ತಾವ್ರೆ ಅವ್ರ ಮನೆಗಳಿಗೆ ಹೋಗೋಣ. ವರ್ಮಾ ಬರಲಿ. ಜಗುಬಾಯ್ 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 ನಮಸ್ಕಾರ ಜಗುಬಾಯ್. ಜಗುಬಾಯ್ ನೀವು ಬಂದ ರಭಸಕ್ಕೆ ನನ್ನ ದೇಹದಲ್ಲಿ ಉಬ್ಸ ಶುರು ಆಗೋಯ್ತು. ಕರೆಕ್ಟಾ ಜಗುಬಾಯ್? ಈಗ ದುಡ್ಡು ಬೇಡ, ಏನ ಫ್ಲಾಟ್ ಬೇಕೇ ಬೇಕು. ಕರೆಕ್ಟಾ ವರ್ಮಾ? ನಿನ್ನ ಫ್ಲಾಟ್ಗೆ ನಾವು ಫ್ಲಾಟ್ ಆಗಲ್ಲ, ಮ್ಯಾಟ್ರ್ ಬೇರೆನೇ ಇದೆ. ಇಲ್ಲ ಜಗುಬಾಯ್, ಟಾಪ್ ಫ್ಲೋರ್ ಅಲ್ಲಿ ಎಕ್ಸ್ಟ್ರಾರ್ಡಿನರಿ ಪೆಂಟ್ ಹೌಸ್ ತಗೊಳ್ಳಿ, ಎಂಟೈರ್ ಬೆಂಗಳೂರು ಕಾಣಿಸುತ್ತೆ. ವರ್ಮಾ ಇಡೀ ಬೆಂಗಳೂರಿಗೆ ನಮ್ ಜಗ್ಗು ಟಾಪು ಅಂತದ್ರಲ್ಲಿ ನೀನು ಟಾಪ್ ಅಲ್ಲಿ ಕೂರಿಸ್ಬಿಟ್ಟು ನಮಗ್ ಬೆಂಗಳೂರು ತೋರಿಸ್ತ್ಯಾ? ಯಾಕೆ ಜಗುಬಾಯ್ ಪೆಂಟ್ ಹೌಸ್ ಬೇಡವಾ? ಬರೀ ಮನೆ ತಗೊಂಡು ಏನೋ ಮಾಡೋದು? ಮತ್ತೆ ಮನೆಯವ್ರು ಬೇಡವಾ? ಓಹೋ ದಾದಾ ಮದುವೆ ವಿಷಯ. ಹಾ. ಅಯ್ಯ ದಾದಾ ಹೂ ಅಂದ್ರೆ ಸಾಕು ಹುಡುಗಿರು ಕ್ಯೂ ನಿಂತ್ಕೋತಾರೆ. ದಾದಾನ ಅಳಿಮಯ ಮಾಡ್ಕೊಳ್ಳೋಂಥವ್ರು ಪುಣ್ಯ ಮಾಡಿರ್ಬೇಕು. ಹೌದು, ನೀನು ಅಳಿಮಯ್ಯ ಹುಡುಕ್ತಾ ಇದೆಯಲ್ವಾ? ಹೌದು. ಹಾಗಾದ್ರೆ ಆ ಪುಣ್ಯ ನಿನ್ಗೆ ಇರ್ಲಿ ತಗೋ. ಇನ್ಮೇಲೆ ನೀನ್ ನನಗೆ ಮಾವ, ನಿನ್ನ ಮಗಳಿಗೊಂದು ಲೈಫ್ ಕೊಡೋಣ ಅಂತ ಅನ್ಕೊಂಡಿದ್ದೀನಿ. ನನ್ನ ಮಗಳನ್ನ ನಿನಗೆ ಕೊಟ್ಟು ಮದುವೆ ಮಾಡೋದು ಅಂದ್ರೆ ಸಾವಿನ ಬೈಕ್ ತಳ್ದಂಗೆ. ಅದ್ರ ಬದಲು ನಾನೇ ಬೀಸೋದು. ಅರೆ ಜಗ್ಗು ದಾದಾ ಆವೋ ಆವೋ. ನಮ್ದು ಅಂಗಡಿಗೆ ತಿರುಪ್ತಿ ಬಾಲಾಜಿ ಬಂದಂಗಾಯ್ತು. ರತನ್ ಸೇಠ್ ಯಾಕೆ ಇಷ್ಟು ಟೆನ್ಷನ್ ತಗೋತಾ ಇದ್ದೀರಾ? ಅಲ್ಲಿ ನೋಡಿ, ನಮ್ ಗುರು ನೋಡೋದಕ್ಕೆ ಒಳ್ಳೆ ಮದ್ವೆ ಗಂಟರ ಕಾಣ್ತಾ ಇಲ್ಲ? ಆಹಾ, ಅದಕ್ಕೆ ನಮ್ದು ಜಗ್ಗು ದಾದದು ಮುಖದಲ್ಲಿ ಮದುವೆದು ಕಳೆ ಬಂದ್ಬಿಟ್ಟೈತೆ. ಜಗ್ಗು ದಾದದು ಶಾದಿ. correct. ದಾದಾ
ನಿಮ್ದು ಮದ್ವೆಲಿ ಕಟ್ತಾರಲ್ಲ ತಾಳಿ ಅದು ನಮ್ದು ಅಂಗಡಿದೇ ಆಗ್ಬೇಕು. ಹೌದು, ಆದ್ರೆ ತಾಳಿ ಕಟ್ಟಿಸ್ಕೊಳ್ಳೋದಕ್ಕೆ ಒಂದು ಹುಡುಗಿ ಬೇಕಲ್ಲ. ಕ್ಯಾ ಬೋಲ್ತಾ ಹೈ, ಇವ್ರನ್ನ ಮದುವೆ ಮಾಡ್ಕೊಳಕ್ಕೆ ಹೆಣ್ಣು ಪುಣ್ಯ ಮಾಡಿರ್ಬೇಕು. ಕರೆಕ್ಟ್. ಮತ್ತೆ ಆ ಪುಣ್ಯ ನಿಮ್ಗೆ ಇರ್ಲಿ ಬಿಡಿ. ಓ ಕ್ಯಾ ಬೋಲಾ, ಜಗ್ಗು ರೌಡಿಗೆ ನಮ್ದು ಮಗಳು ಕೊಡ್ತಾರೆ? ಕೊಡಲ್ಲ ಕೊಡಲ್ಲ ಏಯ್ ಸೆಟು. ಕೊಡಲ್ಲ. ನಿಮ್ಗೆ ಹೆಣ್ಣು ಕೊಡೋದಕ್ಕಿಂತ ಗುಂಡು ಹೊಡೆಸ್ಕೊಂಡು ನಾವೇ ಸಾಯ್ತಾರೆ. ಹೊಡಿರಿ 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 ಹೊಡಿರಿ. ನಿಮ್ಗೆ ಮಗಳು ಕೊಡೋದಿಲ್ಲ, ನಾವು ಸಾಯ್ತಾರೆ. ಗುಂಡು ಹೊಡಿರಿ, ನಮ್ಗೆ ಹೊಡಿರಿ, ನಾವು ಸಾಯ್ತಾರೆ. ನಾವು ಹೆಣ್ಣು ಕೊಡೋದಿಲ್ಲ. ಸೆಟು, ನಿನ್ನ ಮಗಳು ಕೊಡ್ಲಿಲ್ಲ ಅಂದ್ರೆ ಮುಂಡಾ ಮೋಸ್ತು. ನಿನ್ನ ಮಗಳನ್ನ ನೀನೇ ಹಿಡ್ಕೊ, ನಮ್ಗೇನ್ ಬೇಡ. ನಡ್ರಲ್ಲೈ. ಬರೋ. ಯಾರ್ದು ಇದು ಮನೆ? ಟೈಟ್ ಶಾಮಣ್ಣನ ಮನೆ. ಈ ಮನೆಯಲ್ಲಿ ಒಳ್ಳೆ ಸಭ್ಯಸ್ಥ ಹುಡುಗಿ ಇದ್ದಾಳೆ. ಅವ್ರಮ್ಮ ಅವಳಿಗಿಂತ ಒಂದ್ ಕೈ ಮೇಲೆ. ಓಂ ಗಜಲಕ್ಷ್ಮಿಯೇ ನಮಃ, ಓಂ ವಿಷ್ಣು ಪತ್ನಿಯೇ ನಮಃ. ದಿನ ಕುಡ್ದು ಹರ್ಚಾಡ್ತೀಯ. ಒಂದು ದಿನಕ್ಕೆ 2 ದೇವ್ರುಗಳನ್ನ ಪೂಜೆ ಮಾಡ್ತಾಳೆ. ಅಂದ್ರೆ ವಾರಕ್ಕೆ 14 ದೇವ್ರು. ಅಮ್ಮ, ಬೆಳಗ್ಗೆ ಸುಮ್ನೆ ಪೂಜೆ ಮಾಡೋದ್ ಬಿಟ್ಬಿಟ್ಟು ಅಪ್ಪ ದಿನಾಲು ಕುಡಿತಾರೆ ಅಂತ ಗೊತ್ತಿದ್ರು ಯಾಕೆ ಕಿರ್ಚಾಡ್ತಿದ್ಯಾ? ನೀನೇನಾದ್ರೂ ಈ ಹುಡುಗಿನ ಮದುವೆ ಆಗ್ಬಿಟ್ರೆ ನಿಮ್ ತಾತನಿಗೆ ಈ ಜನ್ಮಕ್ಕೆ ಮಾತ್ರ ಅಲ್ಲ, ಇನ್ 3 ಜನ್ಮಕ್ಕೂ ಮುಕ್ತಿ ಸಿಕ್ಬಿಡುತ್ತೆ. ಹಾಗಂತ್ಯ? ಹ್ಞೂ ಮತ್ತೆ. ಚಲೋ. ಈ ಟೈಟ್ ಸಾಮಾನ್ಯ ಅಂದ್ರೆ ಏನಂತ ಕೆಳಗಡೆ ನಿಂತ್ಕೊಂಡೆ ಮಾತಾಡಿ ಸಾಕು. ನನ್ನನ್ನು ಕುಡಿಬೇಡ ಅಂತ ಹೇಳೋದಕ್ಕೆ ನೀನ್ ಯಾರು? ನೀನ್ ಕಾಸು ಕೊಟ್ಟಿಲ್ಲ ಅಂದ್ರೆ ಈ ಮನೆ ಮಾರ್ ಕುಡಿತೀನಿ. ಆದಷ್ಟು ಬೇಗ ಒಂದ್ ಬಾಯ್ ಸೇದೋಗಂಗ್ ಮಾಡೋಣ. ದಿನ ಒಂದ್ ಕೋಟ ನನ್ ಕೈಲಿ ತೊಡ್ಕೊಳಕ್ ಆಗ್ತಾ ಇಲ್ಲ. ಓ ದಾದಾ, ಜಗ್ಗು ದಾದಾ. ಏನ್ ಟೈಟ್ ಶಾಮಣ, ಫುಲ್ ರೊಚ್ಗೆದ್ ಬಿಟ್ಟಿದ್ಯಾ? ಉಡಿಸು, ಎಲ್ಲ ಮುಗಿದೋಗಿದೆ, ಕೈಯೆಲ್ಲ ಕಾಸಿಲ್ಲ. ಕೈಯಲ್ಲಿ ಕಾಸಿಲ್ವಾ? ಅಯ್ಯ, ಅದಕ್ಕೆ ಯಾಕೆ ಯೋಚನೆ ಮಾಡ್ಬೇಕು? ಇನ್ಮೇಲೆ ಕೈ ತುಂಬಾ ಕಾಸನ್ನ ನಾವೇ ಕೊಡ್ತೀವಿ. ಕೈ ತುಂಬಾ ಕಾಸ? ಕೈ ತುಂಬಾ ಕಾಸು ಬರೋಂಥದ್ದು ನನ್ನಿಂದ ಏನಾಗ್ಬೇಕು? ಏ ಶಾಮಣ, ನಿನಗ್ ಬೇಕಾಗಿರೋದು ಕುಡಿಯೋದಕ್ಕೆ ಎಣ್ಣೆ. ನಮ್ ಜಗ್ಗುಗೆ ಮದುವೆ ಆಗೋದಕ್ಕೆ ಒಂದು ಹೆಣ್ಣು ಬೇಕು. ಜಗ್ಗುದಾದಂಗೆ ಹೆಣ್ಣು ಯಾರು ಕೊಡಲ್ಲ? ಒಬ್ಬ ಕೇಳಿದ್ರು ಕೊಡ್ತಾನೆ. ಜಗ್ಗುದಾದಂಗೆ ಹೆಣ್ಣು ಕೊಡೋದಕ್ಕೆ ಪುಣ್ಯ ಮಾಡಿರ್ಬೇಕು. ಪುಣ್ಯ ಸಿಗುತ್ತೆ ತಾನೆ? ಹಾಗಾದ್ರೆ ಆ ಪುಣ್ಯ ನೀನೇ ಇಟ್ಕೋ. ಏಯ್, ಜಗ್ಗುದಾದಂಗೆ ನನ್ನ ಮಗಳ, ನನ್ನ ಮಗಳನ್ನ ಜಗ್ಗುದಾದಂಗ್ ಕೊಟ್ರೆ ಪುಣ್ಯ ಬರುತ್ತಾ? ಬರುತ್ತೆ. ಪುಣ್ಯ ಬರಲ್ವಾ? ಪುಣ್ಯ ತಿಥಿ ಆಗತ್ತೆ. ನಾನ್ ಮನೆ ಮಾರ್ತೀನಿ ಅಂದೆ ಹೊರತು ಮಗಳನ್ನಲ್ಲ. ನಾನು ಕುಡುಕ ಆಗಿರ್ಬೋದು, ಯಾವತ್ತು ಮರ್ಯಾದೆ ಬಿಟ್ಟನಲ್ಲ. ನನ್ನ ಮಗಳ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಇವತ್ತಿಂದ ನಾನು ಕುಡಿಯೋದಿಲ್ಲ. ಹೇಳ, ನಾನು ನಿನ್ಗೆ ಹೇಳ್ತಾ ಇರೋದು ಎದ್ದೇಳ ಮೇಲೆ. ಏಯ್ ವಾಗ್ರ, ಗೆಟ್ ಔಟ್, ಯು ಔಟ್.